ಅಮೌಂಟ್ ಏನಂದರೆ ನೀವು ಲಡಾಖಿಗೆ ಹೋಗ್ರಿ ಅಂದರೆ 1,00,000 ಅಂತೂ ಬೇಕೇ ಬೇಕು. ಲೈಫಾಗೆ ಕೆಟ್ಟು ಬಿಸಿಲು ನೋಡಿದೆ ಅಂದರೆ ಅಮೃತ್ಸರ್ ಬಿಸಿಲು. ಬಜೆಟ್ ಟ್ರಿಪ್ ಮಾಡ್ಕೊಂಡೆ ಹೋಗಿರೋದು. ಬಟ್ ನಮ್ಮ ಬಜೆಟು ಕಿತ್ತು ಹೋಗೋ ಥರ ಆಯ್ತು. ಪೆಟ್ರೋಲ್ ಒಂದು 20,000 ಅಂತೂ ಪೆಟ್ರೋಲಿಗೆ ಬೇಕೇ ಬೇಕು. ನಿಮ್ಮ ಗಾಡಿ ಮೇಲೆ ಡಿಪೆಂಡು. ನೀವು ಮಾಡೋ ತಪ್ಪು ಅಂದರೆ ಅದೇ. ಹೇ ಗೈಸ್, ಗುಡ್ ಮಾರ್ನಿಂಗ್. ತುಂಬ ದಿನ ಆಗಿತ್ತು ವ್ಲಾಗೆಲ್ಲ ಏನೂ ಮಾಡಲಾಗಿತ್ತು. ಲಡಾಖಿಂದ ಬಂದಲ್ಲ, ಟೈಟಲ್ ತಮ್ಮ ನೋಡಿರ್ತೀರಿ. ಲಡಾಖಿಂದೇ ವ್ಲಾಗು. ಲಡಾಖಿನ ವ್ಲಾಗ್ ಅಲ್ಲ, ಲಡಾಖಿಂದ ಏನು ಬಜೆಟ್, ಏನು ಲಡಾಖ್ ಹೋದಕ್ಕೆ ಏನೇನು ತೊಗೋಬೇಕು, ಏನೇನು ತೊಗೋಬಾರ್ದು, ಮತ್ತು ಲಡಾಖಿಗೆ ಯಾವ ಟೈಮ್ ಬೆಸ್ಟು, ನಂಗೆ ಅನಿಸಿದ ಎಕ್ಸ್ಪೀರಿಯೆನ್ಸ್ನ ನಾನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಆಮೇಲೆ ಎಷ್ಟು ಇದಾಯ್ತು, ಬೈಕಿಂದ ಏನು ಪ್ರಾಬ್ಲಮ್ ಅಂತು, ಲಡಾಖಾಗಿ ಏನು ಪ್ರಾಬ್ಲಮ್ನ ಫೇಸ್ ಮಾಡಿದೆ ನಾನು, ಎಲ್ಲದನ್ನೂ ಈ ವಿಡಿಯೋದಾಗ ಎಕ್ಸ್ಪ್ಲೇನ್ ಮಾಡ್ತೀನಿ. ಯಾರು ಇನ್ನೂ ಚಾನಲ್ ಸಬ್ಸ್ಕ್ರೈಬ್ ಮಾಡಲ್ಲ, ಬೇಗ ಸಬ್ಸ್ಕ್ರೈಬ್ ಮಾಡಿರಿ. ಇನ್ಸ್ಟಾಗ್ರಾಮ್ ಫಾಲೋ ಮಾಡ್ತಾ ಇಲ್ಲ ಅಂದರೆ ಬೇಗ ಫಾಲೋ ಮಾಡಿರಿ. ಲಡಾಖ್ ಸೀರೀಸ್ದು ಇವತ್ತಿಗೆ ಎಂಡ್ ಆಯ್ತು ವ್ಲಾಗು. ನಿನ್ನೆದೇ ಎಂಡ್ ಆಯ್ತು ವ್ಲಾಗು. ಇವತ್ತು ಲಡಾಖಿಂದ ಎಕ್ಸ್ಪೆನ್ಸಿವ್ ಏನಾಯ್ತು ಇದನ್ನೆಲ್ಲ ಹೇಳಿ ಕಂಪ್ಲೀಟಾಗಿ ಲಡಾಖಿನ ವೀಡಿಯೋನ ಎಂಡ್ ಮಾಡೋಣ. ಇನ್ನು ನೆಕ್ಸ್ಟಿಂದ ಒಳ್ಳೊಳ್ಳೆ ಚಾಲೆಂಜ್ ಬ್ಲಾಗ್ಸ್ ಬರ್ತಾವೆ. ಆಲ್ರೆಡಿ ಚಾಲೆಂಜ್ ಬ್ಲಾಗ್ಸ್ನ ಮಾಡಿ ಇಟ್ಟಿನಿ, ಅಪ್ಲೋಡ್ ಮಾಡೋದೊಂದು ಬಾಕಿ. ಸಬ್ಸ್ಕ್ರೈಬ್ ಮಾಡೋದಂದರೆ ಬೇಗ ಸಬ್ಸ್ಕ್ರೈಬ್ ಮಾಡಿರಿ. ಚಾನಲ್ಗೆ ಹೊಸಬ್ರಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿರಿ ಬೇಗ ಆಯ್ತಾ. ಓಕೆ ಗೈಸ್, ವೀಡಿಯೋನ ಶುರು ಮಾಡೋಣ. ಗೈಸ್, ವೀಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ಕಸುವಾಗಿ ಒಂದು ಎಳ್ನೀರು ಕುಡ್ಕೊಂಡು ಸ್ಟಾರ್ಟ್ ಮಾಡೋಣ. ಎಳ್ನೀರು ಕುಡಿತೀಯಾನೆ? ನೋಡ್ರಿ ನಮ್ಮ ಪಿಂಟು. ನಂಗೆ ಲಡಾಖ ನಮ್ಮ ಪಿಂಟೆಲ್ಲ ನೆನಪಾಗ್ಬಿಡ್ತಪ್ಪ. ಇವಾಗ ಏನಂದರೆ ಈ ದೋಟಿ ತಗೋಗಿ ಕಸುವಾಗಿ ಒಂದೆರಡು ಎಳ್ನೀರು ಕುಡ್ಕೊಂಡು ಆಮೇಲೆ ಮಾತಾಡೋಣ. ಈಗ ಫಸ್ಟ್ ಸ್ಟಾರ್ಟಿಂಗ್ ಬರ್ತೀನಿ ಬಜೆಟಿಂದು. ನನ್ನ ಟೋಟಲ್ ಖರ್ಚಾಗಿದ್ದು 1,00,000 ಮೇಲೆ ಖರ್ಚಾಗೈತಿ. ಬಟ್ ನಂಗೆ ಇನ್ನೊಂದು ಸ್ವಲ್ಪ ಏನಂತ ನಂಗೆ ಕರೆಕ್ಟಾಗಿ ಗೊತ್ತಾಗ್ತಾಯಿಲ್ಲ. ಪೆಟ್ರೋಲ್ ಎಕ್ಸ್ಪೆನ್ಸು ನಾನು ಪೇ ಮಾಡಿದ ಲೆಕ್ಕ ಆಗ್ತಾಗ 14,000 ಬಂತು. ನಮ್ಮ ಹುಡುಗರು ಬಂದಿದ್ದೀರಲ್ಲ, ಅವ್ರ ಕಾರ್ಡಿಂದೆಲ್ಲ ಪೇ ಮಾಡಿಸಿದೆಲ್ಲ ಐತಿ. ಏನಂದ್ರೆ ನಮ್ಮದು ಸರ್ವರ್ ಇಲ್ಲದೆ ಇದ್ದಾಗ ಆ ಟೈಮಾಗೆಲ್ಲ ಅವ್ರ ಹತ್ರ ಪೇ ಮಾಡಿಸಿರೋದು ಐತಿ. ಅದು ಸುಮಾರು ಪೇ ಮಾಡಿಸಿರೋದು. ಲಡಾಖಿನ ಏನಂದರೆ ಪೆಟ್ರೋಲಿಗೆ ಒಂದು 20,000 ಪೆಟ್ರೋಲಿಗೆ ತೆಗೆದಿಟ್ಕೋಬೇಕಾಗೈತೆ. ಒಂದು ನೋಟ್ಸ್ ಮಾಡಿಟ್ಟಿನಿ. ಆ ನೋಟ್ಸ್ನ ತೋರಿಸಿ ಅದ್ರ ಮೇಲೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಕಸುವಾಗಿ ಎಳ್ನೀರು ಕಾಣಿಸ್ತಿದಾವಲ್ಲ, ಇಂಥ ಹುಚ್ಚು ಮಳೆಗಾಲದಾಗೂ ಎಳ್ನೀರು ಕುಡಿತೀನಿ. ಏನಕ್ಕಂದರೆ ಒಂಥರ ಚಟ ಅದು ಎಳ್ನೀರು ಕುಡಿಯೋದು. ಕಸುವಾಗಿ ಎಳ್ನೀರು ಕುಡಿದು ಸ್ಟಾರ್ಟ್ ಮಾಡೋಣ. ಎಳ್ನೀರು ಕುಡಿಯೋರಿಗೆ ಸಬ್ಸ್ಕ್ರೈಬ್ ಮಾಡಿರಿ. ಗೈಸ್, ಎಳ್ನೀರು ಏನೋ ತಂದೆ, ಇದನ್ನ ಕಸುವಾಗಿ ಕಡ್ದು ಆಮೇಲೆ ಸ್ಟಾರ್ಟ್ ಮಾಡೋಣ. ಎನರ್ಜಿ ಬೇಕಲ್ಲ ಹೇಳೋದಕ್ಕೆ, ಏನೇನಾಯ್ತು ಅಂತ. ನೀವು ಲಡಾಖಿಗೆ ಹೋಗಿರಲ್ಲ, ಹೋಗೋ ಟೈಮಿಂಗ್ಸ್ನ ಪಕ್ಕಾ ಮಾಡ್ಕೊಳ್ರಿ. ನಾವು ಹೋಗಿದ್ದು ಜೂನ್ 20ಕ್ಕೆ. ಜೂನ್ 20ಕ್ಕೆ ಹೋದ. ನಾವು ಹೋಗಿರೋ ಟೈಮ್ ಬೆಸ್ಟ್ ಇತ್ತು. ನಾವು ಇನ್ನೊಂದು ಸ್ವಲ್ಪ ಮುಂಚೆ ಹೋಗಿದ್ರೆ ಸ್ವಲ್ಪ ಸ್ನೋಫಾಲ್ನು ನೋಡ್ತಿದ್ದೀವಿ. ನೀವು ಹೋಗೋದಾದರೆ ಜೂನ್ ಸ್ಟಾರ್ಟಿಂಗ್ ಹೋಗೋದೇ ಬೆಸ್ಟು ನನ್ನ ಪ್ರಕಾರ. ಜೂನ್ ಸ್ಟಾರ್ಟಿಂಗ್ ಹೋದರೆ ಸ್ನೋಫಾಲ್ ನೋಡ್ಬೋದು. ಜೂನ್ ಸ್ಟಾರ್ಟಿಂಗು ಇಲ್ಲ ಮೇ ಎಲ್ಲ ಹೋದರೆ ಸ್ವಲ್ಪ ಸ್ನೋ ಇರ್ತೈತೆ. ಜೂನ್ ಸ್ಟಾರ್ಟಿಂಗ್ ಹೋದರೆ ನನ್ನ ಪ್ರಕಾರ ಬೆಸ್ಟ್ ಅನಿಸ್ತೈತಿ. ನಿಮ್ಮ ಪ್ರಕಾರ ಹೆಂಗೆ ಅನಿಸ್ತೈತೆ ಅಂದರೆ ಲಡಾಖ್ ಹೋಗಿರ್ತೀರಲ್ಲ, ಕಮೆಂಟ್ ಹಾಕ್ರಿ ನಿಮ್ಮ ಪ್ರಕಾರ ಏನು ಅನಿಸ್ತೈತೆ ಅಂತ. ಅವಾಗ ನಿಂಗೆ ಅನಿಸ್ತೈತಿ ಲಡಾಖ್ ಹೋಗೋದು? ಹಾಂ, ನಿಮ್ಗೆ ಏನು ಅನಿಸ್ತು? ನನ್ನ ಲಡಾಖ್ ಒಂದು ತಿಂಗಳ ನಾನು ಬಿಟ್ಟಿದ್ದಲ್ಲ. ಅಯ್ಯೋ, ನನಗೆ ಕಷ್ಟ ಆಗಿತ್ತು. ಏನು ಕಷ್ಟ ಆಗಿತ್ತು? ಏನಾಗೋದು ನಿನ್ನ ಮತ್ತೆ ನಿತ್ಯನ ಹತ್ರ ಹಾಕಿ ಕೊಡ ಮಗ ಕುಡಿತೀರಾ ಸ್ವಲ್ಪನ. ಹಾಂ, ನಿಂಗೆ? ನನ್ನ ಮಗ ಬೇಡ ಮಗ, ನೀನೇ ಕುಡಿ. ಹೇಳು. ನನ್ನ ಮಗ ನೋಡ್ಬೇಕು, ಹಾಕಿ ಕೊಡೇನೆ. ಗುಡ್ಡ ಗಿಡ್ಡ ಅಲ್ಲಿ ಇಲ್ಲಿ ಹೋಗೋದು ನೋಡಿಬಿಟ್ರೆ ಹೆದರಿಕೆ ಆಗೋದು. ಅಪ್ಪ ಹೆಂಗೆ ಬರ್ತಾರೆ ಏನೋ ಅಷ್ಟು ಜನ. ಮತ್ತೆ ತಿಂಡಿ ತಿನ್ನೋದು, ಊಟ ಮಾಡೋದು, ಮುನುಗೋದು ಅಲ್ಲಿ ಹಾಸಿಗೆ ಎಲ್ಲ ನೋಡಿದೀವಿ. ಜನರ ಹತ್ರ ನೆಲ ಓಡಾಡೋದು. ನಂಗೆ ಅವಾಗ ಆಕಳಿಕೆ ಬರೋದು. ಏನಾಗೋದಿಲ್ಲ ಮಗ, ಮನೆಗಿರೋ ಒಬ್ಬ ಮಗ ಇರೋನು. ಒಬ್ಬ ಮಗ ದೇಶಾಂತರ ಇದ್ದಾನಂದರೆ ಎಲ್ಲರಿಗೂ ಜ್ಞಾನ ಆಕೈತಿ. ಓಕೆ ಗೈಸ್, ಏನಂದರೆ ಒಂದು ಮೂಲೆ ಕೂತ್ಕೊಂಡು ಇದು ಮಾಡ್ಬೋದು. ಆ ಥರ ಸೆಟಪ್ಪು ನನ್ನ ಹತ್ರ ಇಲ್ಲ, ಆ ಥರ ಏನೂ ಇಲ್ಲ. ಅದಕ್ಕೆ ಪೀಸಾಗಿ ನಮ್ಮ ವೈಫ್ ತೋರಿಸಿದ ನಾನು ಮಾಡ್ತಾಯಿದ್ದೀನಿ. ನೋಡ್ರಿ, ಇವೇ ನಮ್ಮ ಮನೆ ಇರೋವು. ಗೈಸ್, ಅದಾದಮೇಲೆ ಇನ್ನೊಂದು ಏನಂದರೆ, ಇವಾಗ ಏನು ಗೊತ್ತಾಯ್ತು, ಯಾವ ಟೈಮ್ ಬೆಸ್ಟು ಅಂತ ಗೊತ್ತಾಯ್ತು. ಅದಾದಮೇಲೆ ಅಮೌಂಟ್ ಏನಂದರೆ, ನೀವು ಲಡಾಖಿಗೆ ಹೋಗ್ರಿ ಅಂದರೆ 1,00,000 ಅಂತೂ ಬೇಕೇ ಬೇಕು. 1,00,000 ಮೇಲೆ ಬೇಕು. ನೀವು 1,00,000 ಇಟ್ಕೋದ್ರಿ ಅಂದರೆ ಆರಾಮಾಗಿ ಲಡಾಖ್ನ ಆರಾಮಾಗಿ ಎಂಜಾಯ್ ಮಾಡ್ಕೊತಾ ಬರ್ಬೋದು. 1,00,000 ತಗೋಬೇಕಷ್ಟೇ. 1,00,000 ಹಿಡಿದ್ರೆ ಆರಾಮಾಗಿ ಪೀಸಲ್ಲಿ ಲಡಾಖ್ನ ಎಂಡ್ ಮಾಡ್ಬೋದು. ಗೈಸ್, ನಾವು ಹೋಗಿರೋ ರೂಟ್ ಹೇಳ್ತೀನಿ ನೋಡ್ರಿ. ನಾವು ಹೋಗಿರೋ ರೂಟ್ ಎಲ್ಲಿ ಅಂದರೆ, ನಮ್ಮ ಪ್ಲ್ಯಾನ್ ಏನಿದೆ ಅಂದರೆ ನೋಡ್ಕಿತಾ ಹೋಗ್ಬೇಕು. ಒಂದೇ ಸಲ ಲಡಾಖ್ ಹೋಗಿ ಅಲ್ಲಿ ಉಮ್ಲಿಂಗ್ಲ ಹತ್ರ ಬೋರ್ಡ್ ಹತ್ರ ಒಂದು ಫೋಟೋ ತೆಗ್ಸಿಂದು ಬರ್ಬೇಕನ್ನೋ ಇದಿರಲ್ಲ. ನಾವು ಒಂದು ಕಡೆಯಿಂದ ಹೋಗೋಣ ಅಂತ ಇದ್ದಿದ್ದು. ನಾವು ಫಸ್ಟ್ ಎಂಟ್ರ್ ಆಗಿದೆ ಮಹಾರಾಷ್ಟ್ರ ಆದಮೇಲೆ ಮಹಾರಾಷ್ಟ್ರದಾಗೆ ಇಲ್ಲೂ ಫಾಲ್ಸ್ ಗಿಲ್ಸ್ ಎಲ್ಲ ನೋಡೋಕೆ ಹೋಗಲ್ಲ. ಹಾಗೆ ಮಹಾರಾಷ್ಟ್ರದಾಗ ಸ್ಟೇ ಆಗಿ ಅದಾದಮೇಲೆ ಸೀದಾ ಮುಂಬೈ ಹೋದ್ವಿ. ಮುಂಬೈಗೂ ಏನೂ ನೋಡಲ್ಲ, ಸಿಟಿನೂ ಅಷ್ಟೆಲ್ಲ ಎಕ್ಸ್ಪ್ಲೋರ್ ಮಾಡಲ್ಲ, ಏನಿಲ್ಲ. ಅದಾದಮೇಲೆ ನಾವು ಹೋಗಿದ್ದೆ ರಾಜಸ್ಥಾನ ಹೋಗಿ ರಾಜಸ್ಥಾನಗೆ ಒಂದಿನ ಇದ್ದು. ರಾಜಸ್ಥಾನಾಗ ಒಂದಿನ ಇದ್ದು ರಾಜಸ್ಥಾನಾಗ ಏನು ಎಕ್ಸ್ಪ್ಲೋರ್ ಮಾಡ್ತೀವಿ ಅಂತಲೇ ಬರ್ತೋಗ್ಬಿಟ್ಟಿದಪ್ಪ ನನಗೆ. ರಾಜಸ್ಥಾನಾಗ ಏನು ಎಕ್ಸ್ಪ್ಲೋರ್ ಮಾಡ್ತೀವಿ ಅಂದರೆ, ಫೇಮಸ್ ವರ್ಲ್ಡ್ ಟಾಲೆಸ್ಟ್ ಶಿವ ಸ್ಟ್ಯಾಚು ಹೋಗಿದ್ದೀವಿ. ಅದನ್ನ ಎಕ್ಸ್ಪ್ಲೋರ್ ಮಾಡ್ತೀವಿ. ಅದನ್ನ ಎಕ್ಸ್ಪ್ಲೋರ್ ಎಲ್ಲ ಮಾಡಿ ರಾಜಸ್ಥಾನಾಗ ಸಿಕ್ಕಾಪಟ್ಟೆ ಬಿಸಿಲು. ಅದಾದಮೇಲೆ ಪಂಜಾಬ್ ಬಂದ ತಕ್ಷಣ ಪಂಜಾಬ್ ಎಂಟ್ರೆಗೆ
ಸಿದ್ದು ಮೂಸೇವಾಲ ಅವ್ರ ಮನೆಗೆ ಹೋದಿವು. ಅದಾದಮೇಲೆ ಅಮೃತ್ಸರ್ ಹೋದಿವು. ಅಮೃತ್ಸರ್ ಅಂತೂ ಸಿಕ್ಕಾಪಟ್ಟೆ ಬಿಸಿಲು, ಕೆಟ್ಟು ನಾನು ಲೈಫಾಗೆ ಕೆಟ್ಟು ಬಿಸಿಲು ನೋಡಿದೆ ಅಂದರೆ ಅಮೃತ್ಸರ್ ಬಿಸಿಲು. ಎಷ್ಟು ಯಾವ ಥರ ಬಿಸಿಲು ಅಂದರೆ 1 ನಿಮಿಷ ನಿಂತು ಅಂದರೆ ಪೂರ್ತಿ ಮೈ ಹಸಿ ಹಾಕುತ್ತು, ಕೆಟ್ಟು ಬಿಸಿಲು. ನಾವು ವ್ಲಾಗೆಲ್ಲ ಹಾಕಿನಿ, ನೀವು ಯಾರು ನೋಡಲ್ಲ ಅಂದರೆ ಲಡಾಖ್ ಸೀರೀಸ್ ನೋಡ್ರಿ, ಕ್ರೇಜಿ ಆಗೈತೆ. ಆಮೇಲೆ ಅಮೃತ್ಸರ್ ಹೋದಿವು. ಅಮೃತ್ಸರು ಕ್ರೇಜಿ ಆಗಿತ್ತು. ನಂಗೆ ಅಮೃತ್ಸರು ಇಷ್ಟ ಆಯ್ತು ನನಗೆ. ಅಲ್ಲಿಂದ ಜನ ಅವ್ರ ಹತ್ರ ಎಲ್ಲರ ಹತ್ರ ಚಿಕ್ಕ ಹುಡುಗರ ಹತ್ರನೂ ಕಡ್ಗ ಹಾಕೋದೆಲ್ಲ ಇರೋದು. ಅದಾದ್ಮೇಲೆ ಹೋಗಿದ್ದೆ ನಾವು ಜಮ್ಮು ಆ್ಯಂಡ್ ಕಾಶ್ಮೀರ. ಅಲ್ಲಿ ಹೋಗೋದಕ್ಕಿಂತ ಮುಂಚೆನೇ ಇದು ವಾಘಾ ಬಾರ್ಡ್ರಿಗೆ ಹೋಗಿದ್ದೀವಿ. ಅಮೃತ್ಸರ್ಗೆ ವಾಘಾ ಬಾರ್ಡ್ರಿಗೆಲ್ಲ ಹೋಗಿ ವಾಘಾ ಬಾರ್ಡ್ರೆಲ್ಲ ನೋಡ್ಕೊಂಡು ಸೀದಾ ಜಮ್ಮು ಮತ್ತು ಕಾಶ್ಮೀರ ಹೋದ್ವಿ. ಅಲ್ಲಿಂದ ಸ್ಟಾರ್ಟ್. ಅದಾದಮೇಲೆ ಅಲ್ಲಿಂದ ಎಲ್ಲ ಸಿಮ್ ತಗೊಂಡ ತಕ್ಷಣ ಬೇರೆ ಸಿಮ್ಮೆಲ್ಲ ಹಾಕಿದ್ದೀವಿ. ನಂದು ಇಲ್ಲಿನ ಸಿಮ್ನೇ ನಾನು ಕಳ್ಕೊಬಿಟ್ಟೆ. ಅಲ್ಲಿ ಫೋನ್ ಪೋಚ್ ಒಳಗೆ ಹಾಕಿದ್ದೆ, ಆ ಸಿಮ್ಮೇ ಕಳ್ದೋತು. ಅದಾದಮೇಲೆ ನಾವು ಹಿಂಗೆ ಎಕ್ಸ್ಪ್ಲೋರ್ ಮಾಡ್ಕಿತ್ತ ಇನ್ನೂ ಎಕ್ಸ್ಪ್ಲೋರ್ ಮಾಡ್ಬೇಕನ್ನೋ ಒಂದು ಪ್ಲ್ಯಾನ್ ಇದ್ದಿದ್ದು. ರಾಜಸ್ಥಾನ ಹೋದಾಗ ಬಜೆಟ್ ಉಳಿಯೋದಿಲ್ಲ, ಕಿತ್ತೋಗುತ್ತೆ ಅಂತ ಗೊತ್ತಾದಾಗ ನಾವು ಡೈರೆಕ್ಟು ಬೇಗ ಹೊಡೆದು ಬಿಡೋಣ ಬರ್ರಿ ಅಂತ ಹೇಳಿ ಇದು ಮಾಡಿದ್ವಿ. ಏನಂದರೆ ನಾವು ಬಜೆಟ್ ಟ್ರಿಪ್ ಹೋಗಿರೋದು, ಬಜೆಟಾಗೆ ನಡೀಲಿ ಅಂತ ನಾವು ಬಜೆಟ್ ಟ್ರಿಪ್ ಮಾಡ್ಕೊಂಡೆ ಹೋಗಿರೋದು. ಬಟ್ ನಮ್ಮ ಬಜೆಟು ಕಿತ್ತು ಹೋಗೋ ಥರ ಆಯ್ತು ಇಲ್ಲಿ ಪಂಜಾಬಗೆ. ಅದಕ್ಕಾಗಿನೇ ಡೈರೆಕ್ಟು ಜಮ್ಮು ಕಾಶ್ಮೀರ ಹೋದ ತಕ್ಷಣ ಅಲ್ಲಿಂದ ಸೋನ್ಮಾರ್ಗ್ ಹೋದ್ವಿ. ಮತ್ತು ಇನ್ನೂ ಪ್ಲೇಸ್ ಎಲ್ಲ ಕವರ್ ಮಾಡ್ಕಿತ್ತು ಹೋಗಿ, ಬಟ್ ನಂಗೆ ಅಷ್ಟು ನೆನಪೈತಿ. ಬಟ್ ಬಾಯಿಗೆ ಹೆಸರು ಬರ್ತಾ ಇಲ್ಲ ನೋಡ್ರಿ. ನಾ ಹೇಳ್ತಿರೋದನ್ನ ನೀವೇನು ಕೇಳ್ಸಿತಾ ಇದ್ದೀರೋ ಗೊತ್ತಿಲ್ಲ, ಇವು ಮಾತ್ರ ಭಾರಿ ಸಕ್ಕತ್ತಾಗಿ ಕೇಳ್ಸಿತ್ತು. ಅಲ್ಲಿಂದ ಸೋನ್ಮಾರ್ಗ್ ಹೋದಿವು. ಸೋನ್ಮಾರ್ಗ ಕುದುರೆ ರೈಡ್ ಮಾಡಿದ್ವಿ. ಸೋನ್ಮಾರ್ಗ ತಿಂದಿರೋ ಮಟನ್ ಇತ್ತಲ್ಲ ಈಗ, ನೀವು ಸೋನ್ಮಾರ್ಗ್ ಹೋದಾಗ ಮಟನ್ ಮಾತ್ರ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಸೋನ್ಮಾರ್ಗ್ ಹೋದಿವಿ. ಸೋನ್ಮಾರ್ಗ ಮಟನ್ ಎಲ್ಲ ತಿಂದಿವು, ಕ್ರೇಜಿಗಿತ್ತು. ಮತ್ತು ಅವತ್ತು ರಾತ್ರಿನ 10 ಸ್ಟೇ ಮಾಡಿದ್ವಿ. ನಾ ಈಗ ರೂಟ್ ಮ್ಯಾಪ್ ಬಗ್ಗೆ ಮಾತಾಡ್ತಾ ಇದಿಷ್ಟು ಮಾತಾಡಿದೆ. ರೂಟ್ ಮ್ಯಾಪ್ ಹೆಂಗೆ ಹೋದಿವಿ ಅಂದರೆ, ಎಷ್ಟೋ ಜನ ಹೆಂಗೆ ಮಾಡ್ತಾರೆ ಅಂದರೆ ಮನಾಲಿಯಿಂದ ಹತ್ತಿ ಈ ಕಡೆಯಿಂದ ಎಳಿತಾರೆ, ಎಲ್ಲಿ ಪಂಜಾಬು, ಮಹಾರಾಷ್ಟ್ರ, ಮುಂಬೈ ಆ ಕಡೆಯಿಂದ ಎಳಿತಾರೆ. ನಾವು ಹಿಂಗೆ ಉಲ್ಟಾ ಹೇಳಿದ್ವಿ ನಾವು. ಇದಾದಮೇಲೆ ಸ್ಟೇ ಬಗ್ಗೆ ಮಾತಾಡೋಣ. ನಾನು ನಿಮಗೆ ಸಜೆಸ್ಟ್ ಮಾಡೋದೇನು ಅಂದರೆ, ನೀವು ಇಲ್ಲಿಂದ ಅಲ್ಲಿ ತನಕ ಹೋಗಿರಲ್ಲ, ಎಲ್ಲಿ ತನಕ ಕಾಶ್ಮೀರ ತನಕ ಹೋಗಿರಲ್ಲ. ಕಾಶ್ಮೀರೆಲ್ಲ ಫುಲ್ ಹಾಕ್ಬೋದು. ನಾವೆಲ್ಲಿ ಸೋನ್ಮಾರ್ಗೂ ನಾವು ಟೆಂಟ್ ಸ್ಟೇ ಮಾಡಿದ್ದೀವಿ. ನಿಮ್ಮ ಹತ್ರ ದುಡ್ಡು ಇರಲಿ ಬಿಡಲಿ, ನಿಮ್ಮ ಬಜೆಟ್ ಎಷ್ಟೇ ಇರಲಿ, ಟೆಂಟ್ ಸ್ಟೇ ಮಾಡಿರಿ ನೀವು. 10 ಸ್ಟೇ ಆ ಎಕ್ಸ್ಪೀರಿಯನ್ಸ್ ಇರ್ತದಲ್ಲ, ಕ್ರೇಜ್ ಆಗಿರ್ತೈತಿ. ಒಂದು 2-3 ಸಲ ಮಾಡೋಕೆ ಹೋಗ್ಬೇಡ್ರಿ, ನಿಮ್ಮ ಮೇಲೆ ಡಿಪೆಂಡು. ನೀವು 10 ಸ್ಟೇನೇ ಮಾಡಿ ಹೋಗ್ರಿ ಅಂದ್ರೆ ನೀವು ಬೆಸ್ಟು. ವಾಶ್ರೂಮಿಗೆಲ್ಲ ಸ್ವಲ್ಪ ಕಷ್ಟ ಆಗೈತೆ. ನಾವು ಪೆಟ್ರೋಲ್ ಬಂಕ್ ಆಗಲ್ಲ ಒಂದು 2-3 ಸಲ ಪೆಟ್ರೋಲ್ ಬಂಕಾಗೆ 10 ಸ್ಟೇ ಮಾಡಿದ್ವಿ. ಅದಾದಮೇಲೆ ಸೋನ್ಮಾರ್ಗಾಗೆಲ್ಲ 10 ಸ್ಟೇ ಮಾಡಿದ್ವಿ. ಕ್ರೇಜಿ ಆಗಿತ್ತು ಮಾತ್ರ. 10 ಸ್ಟೇ ಎಕ್ಸ್ಪೀರಿಯನ್ಸ್ ಮಾತ್ರ ಮಿಸ್ ಮಾಡಲೇಬೇಡ್ರಿ ಸೋನ್ಮಾರ್ಗ್ ಅಂದರೆ ಅಲ್ಲಿ ಆರ್ಮಿ ಕ್ಯಾಂಪಿಂದ ಕೇಳ್ಕಿದ್ದೆ. ನಾವು ವ್ಲಾಗ್ ಹಾಕಿನಿ ನೋಡ್ರಿ ವ್ಲಾಗ್ನ. ನನ್ನ ವ್ಲಾಗ್ ಯಾರು ನೋಡ್ತಾ ಬಂದಿದ್ರೆ ಅವ್ರಿಗೆ ಗೊತ್ತಿರ್ತೈತಿ. ಅಲ್ಲಿಂದ ಆರ್ಮಿ ಕ್ಯಾಂಪ್ ಇರ್ತೈತಲ್ಲ, ಅವ್ರ ಹತ್ರ ಪರ್ಮಿಷನ್ ತಗೊಂಡು ಆರ್ಮಿಯವ್ರ ಹತ್ರ ಅವರು ಇಂಥ ಜಾಗದಾಗ ಹಾಕ್ರಿ ಅಂದರು. ನಾವು ಅಲ್ಲಿ ಹೋಗಿ ಹಾಕ್ತೀವಿ. ಕ್ರೇಜ್ ಆಗಿತ್ತು. ಹಂಗೆ ಒಬ್ಬರಿಗೆ ಸ್ವಲ್ಪ ಬ್ರೀತಿಂಗ್ ಪ್ರಾಬ್ಲಮ್ ಆಗಿದ್ದಕ್ಕೆ ಅವರಿಗೆ ಒಂದು ಕಡೆ ರೂಮಿಗೆ ಹೋಗಿ ಶಿಫ್ಟ್ ಮಾಡಿ ಅಲ್ಲಿಂದ ನಾವು ರೈಡ್ ಸ್ಟಾರ್ಟ್ ಮಾಡಿದೆವು. ಅಲ್ಲಿಂದ ಕಾಶ್ಮೀರ ಹೋದ್ವಿ. ನಾನು ಗೊತ್ತಿಲ್ಲ ರೂಟ್ ಮ್ಯಾಪ್ ಯಾವ ಥರ ಹೇಳ್ತಾ ಇದ್ದೀನಿ ಒಟ್ಟು ತಲೆಗೆ ನಾನು ಅನ್ಕೊಂಡಂಗೆ ಕರೆಕ್ಟಾಗಿ ಹೇಳ್ತಾ ಅಂತ ಅನ್ಕೊಂತ ಇದ್ದೀನಿ. ಕಾಶ್ಮೀರ ಹೋಗಿ ಕಾಶ್ಮೀರಾಗ ಒಂದಿನ ಸ್ಟೇ ಆಗಿ ಕಾಶ್ಮೀರದಾಗೆ ದಾಲ್ ಲೇಕ್ಗೆ ಹೋದಿವು. ದಾಲ್ ಲೇಕಾಗ ಅಲ್ಲೂ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಯ್ತು. ಬೋಟು ನೀವು ಕಾಶ್ಮೀರ ಹೋದ್ರೆ ದಾಲ್ ಲೇಕ್ ಹೋಗೋದು ಮಾತ್ರ ಮಿಸ್ ಮಾಡ್ಬೇಡ್ರಿ. ದಾಲ್ ಲೇಕು ಕ್ರೇಜಿ ಆಗೈತಿ. ಹಂಗೆ ಕಾಶ್ಮೀರಿಂದ ಸೀದಾ ಲೇ ಹೊಡೆದಿವಿ ನಾವು. ನಂಗೆ ಗೊತ್ತಿಲ್ಲ ಇದು ಹೆಂಗೆ ಆಗ್ತೈತಿ ಅಂತ ವ್ಲಾಗು. ಇಲ್ಲೇ ಮಾಡೋಣ, ಒಂದು ಕಡೆ ಒಂದು ರೂಮ್ ಹಾಕೊಂಡು ಮಾಡೋದಕ್ಕಿಂತ ಹಿಂಗೆ ಆರಾಮಾಗಿ ನಮ್ಮ ನೇಚರ್ನೇ ತೋರಿಸಿ ಅಂತ ಮಾಡೋದ್ರಿಂದ ಕ್ರೇಜ್ ಆಗಿರ್ತದೆ ಅಂತ ಮಾಡ್ತಾಯಿದ್ದೀನಿ. ಅದಾದಮೇಲೆ ಲೇ ಹೋಗಿ ಲೇದಾಗೆ ಸರ್ವಿಸ್ ಮಾಡಿಸ್ತೀವಿ. ನನ್ನ ಬೈಕ್ ಸರ್ವಿಸ್ ಕಾಸ್ಟ್ ಎಷ್ಟು ಬಂತು ಅಂದರೆ 3000 ಎಷ್ಟೋ ಚಿಲ್ಲರೆ ಬಂತು, 3800 ಚಿಲ್ಲರೆ ಆಯಿತು. ಕರೆಕ್ಟಾಗಿ ನಾರ್ಮಲ್ ಸರ್ವಿಸೇ ಮಾಡಿದ್ರು, ಬಟ್ ಸ್ವಲ್ಪ ಕಾಸ್ಟ್ಲಿ ಆಯ್ತು ಅಷ್ಟೇ. ಅಲ್ಲಿಂದ ಕಾರ್ದುಂಗ್ಲಾಯಿಂದ ಉಮ್ಲಿಂಗ್ಲಾ. ಇವಾಗ ಏನಂದರೆ 10 ಸ್ಟೇ ಬಗ್ಗೆ ಮಾತಾಡ್ತಾ ಇದ್ದೆ. ನೀವು ಆಲ್ಮೋಸ್ಟು 10 ಸ್ಟೇನೇ ಮಾಡಿರಿ. ಲಡಾಖ್ ಹೋಗಿರಲ್ಲ, ಲಡಾಖ್ ಹೋದ್ಮೇಲೆ ಇಲ್ಲ ಕಾರ್ಗಿಲ್ ಹೋದ್ಮೇಲೆ ಅಲ್ಲಿ 10 ಸ್ಟೇ ಅಲ್ಲ, ಅಲೋ ಇಲ್ಲ. ಇಲ್ಲಿ ಕೆಳಗೆ ನೀವು 10 ಸ್ಟೇ ಮಾಡಿದ್ರೆ ಬೆಸ್ಟ್ ನನ್ನ ಪ್ರಕಾರ. ನೀವು ಆಲ್ಮೋಸ್ಟ್ ಎಲ್ಲ ಬಜೆಟ್ಟಾಗೆ ಹೋಗಕ್ಕೆ ಪ್ಲಾನ್ ಮಾಡ್ತಾ ಇರ್ತೀರಿ. ನನ್ನ ಪ್ರಕಾರ 10 ಸ್ಟೇ ಬೆಸ್ಟ್ ಅಂದರೆ ಒಂದು ಎಕ್ಸ್ಪೀರಿಯನ್ಸು ನೆಕ್ಸ್ಟ್ ಲೆವೆಲ್ ಆಗಿರ್ತೈತೆ 10 ಸ್ಟೇದು. ಬಟ್ ಅದೇ ವಾಶ್ರೂಮಿಗೆಲ್ಲ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಈಗ ಇದಾದ್ಮೇಲೆ ಬರೋಣ ಫುಡ್ಡು. ನಂಗೆ ಮಾತ್ರ ಎಕ್ಸ್ಪೀರಿಯನ್ಸ್ ಆಗಿದೆ ಅಂದರೆ ಫುಡ್ಡು. ನಂಗೆ ನಾರ್ತ್ ಫುಡ್ ಆಗೋದೆ. ನಂಗೆ ಅದರಕ್ಕೂ ಈ ದಾಲ್ ಅಂದರೆ ನಾನು ಈಗಲೇ ಮೈ ಜುಮ್ಮನಿದೆ. ದಾಲೆಲ್ಲ ನೆನ್ಪು ಮಾಡ್ಕಿದ್ದಾರೆ. ನನಗೆ ನಾರ್ತ್ ಊಟಕ್ಕೆ ಆಗೋದೇ ಇಲ್ಲ. ಸಿಕ್ಕಾಪಟ್ಟೆ ವೀಕ್ ಆಗಿದ್ದೀನಿ. ಎಷ್ಟು ವೀಕ್ ಆಗಿದ್ದೀನಿ, ಸಿಕ್ಕಾಪಟ್ಟೆ ವೀಕ್ ಆಗಿದ್ದೀನಿ. ರಿಕವರಿ ಮಾಡ್ತಾನೆ ಇದ್ದೀನಿ ಅದು ಇದು ಮಾಡಿ ನೋಡೋಣ. ಅದಾದಮೇಲೆ ನಾರ್ತಾಗೆ ಫುಡ್ಡು ಹೆವಿ ಎಕ್ಸ್ಪೆನ್ಸಿವು, ಬೋಲ್ಸಾಗಿ ರೆಡಿ ಇರ್ತಾರೆ. ನಾವು ಒಂದು ವೀಡಿಯೋದಾಗ ನೋಡಿದ್ರಲ್ಲ, ನಾವೇನು ಮಾಡ್ತಿದ್ದೀವಿ ಅಂದರೆ ಕಿಚನ್ ಇರೋ ಸ್ಟೇನೇ ತಗೋತಿದ್ದೀವಿ. ಅವಾಗ ಏನು ಮಾಡ್ತಿದ್ದೀವಿ, ನಾವೇ ಅಡುಗೆ ಮಾಡ್ಕೊಂಡು ನಾವೇ ಊಟ ಮಾಡ್ತೀವಿ. ಚಿಕನ್ನು ಎಲ್ಲ ತಗೊಂಡು ಅದಿನ್ನ ಮಸ್ತ್ ಇತ್ತು. ನೀವು ಅಷ್ಟೇ, ಈಗ ಸ್ಟೇ ಹೆಂಗಿದ್ರು ಮಾಡ್ತಿರಲ್ಲ, ಹೋಮ್ ಸ್ಟೇ ಮಾಡಿರಿ. ಕಿಚನ್ ಇರೋ ಹೋಮ್ ಸ್ಟೇ ಮಾಡಿರಿ. ಅಲ್ಲಿ ನೀವೇ ಅಡುಗೆ ಮಾಡ್ಕೊಂಡು ನೀವೇ ತಿನ್ಬೋದು. ಅದು ಮಜಾ ಇರ್ತೈತೆ. ನಾವು ಒಂದು ವಾರಕ್ಕೆ 1 ಸರಿನೋ ಇಲ್ಲ 2 ಸರಿನೋ ಈ ಥರ ಮಾಡ್ತಿದ್ದೀವಿ. ನಾರ್ತ್ ಊಟ ಮಾತ್ರ ಬೇರೆಯವ್ರಿಗೆ ಹಿಡಿಸ್ಬೋದು, ಬಟ್ ನನಗೆ ನಾರ್ತ್ ಊಟಕ್ಕೆ ಆಗೋದೇ ಇಲ್ಲ. ನಂಗೆ ಊಟನೇ ಸೇರ್ತಿರಲ್ಲ. ಚಪಾತಿ ಅದು ಏನು ಮಾಡ್ತಿದ್ದೀವಿ ಅಂದರೆ ಅಲ್ಲಿ ಒಂದೊಂದು ಕಡೆ ಡಾಬಾದಾಗೆ ನಾವು ಹೇಳೋ ಥರ ಖಾರ ಎಲ್ಲ ಜಾಸ್ತಿ ಮಾಡ್ಸಿದ್ದೆಲ್ಲ ತಿಂತಿದ್ದೀವಿ. ಆ ಥರ ಎಲ್ಲ ಮಾಡಿ ಏನೋ ಒಂದು ಮಾಡಿದ್ದೀವಿ. ನಮ್ಮದು ಫುಡ್ ಎಕ್ಸ್ಪೆನ್ಸಿವು ನನ್ನ ಲೆಕ್ಕದಾಗ ಬಂದಿದ್ದು 31,000 ಬಂದೈತಿ. ಅದು ಜಾಸ್ತಿನೇ ಹೋಯ್ತು. ಒಂದು
30,000 ಮೇಲೆ ಹೋಯ್ತು ಫುಡ್ ಎಕ್ಸ್ಪೆನ್ಸಿವ್. ನಂದು ಗಾಡಿ ಸರ್ವಿಸು ಒಂದು 4,000 ಬಂತು, ಫುಡ್ಡು ಒಂದು 40,000 ಮೇಲೆ ಐತಿ. ಏನಂದ್ರೆ ನಾನು ಲೆಕ್ಕ ಹಾಕ್ತಾಗ ಬಂದಿದ್ದು ಅಷ್ಟು 39,000 ಬಂತು, ಜಾಸ್ತಿನೇ ಐತದು. ನಂದು ಫೋನ್ ಪೇ ಹಿಸ್ಟ್ರಿ ಮಾತ್ರ ನಾನು ಹೇಳ್ತಾ ಇರೋದು, ಕ್ಯಾಶ್ ಎಲ್ಲ ಇತ್ತು. ಒಂದು ಫುಡ್ ಎಕ್ಸ್ಪೆನ್ಸಿವ್ ಒಂದು 40-45 ಬಂದಿರ್ಬೋದೇನ. ಪೆಟ್ರೋಲ್ ಒಂದು 20,000 ಅಂತೂ ಪೆಟ್ರೋಲ್ ಬೇಕೇ ಬೇಕು. ನಿಮ್ಮ ಗಾಡಿ ಮೇಲೆ ಡಿಪೆಂಡು ಹೆಂಗೆ ಮೈಲೇಜ್ ಕೊಡ್ತೀವಿ ಅಂತ. ನಮ್ಮ ಗಾಡಿ ಮೈಲೇಜು ಡ್ರಾಪ್ ಆಯ್ತು ಅಲ್ಲಿ. ಇವಾಗ ನೆಕ್ಸ್ಟ್ ಏನು ಅಂದರೆ, ಇವಾಗ ಫುಡ್ ಆಯ್ತು, ಸ್ಟೇ ಆಯ್ತು, ಫ್ಯೂಲಿಗೆ ಎಷ್ಟು ಖರ್ಚಾಯ್ತು ಅಂತ ನಿಮಗೆ ಗೊತ್ತಾಯ್ತು. ಫುಡ್ ಎಕ್ಸ್ಪೆನ್ಸಿವ್ ಜಾಸ್ತಿ ಬರ್ತೈತಿ. ನೀವು ಯಾವ ಥರ ಖರ್ಚು ಮಾಡ್ತೀರಿ, ನೀವು ಯಾವ ಥರ ತಿಂತೀರಿ ಅದ್ರ ಮೇಲೆ ಡಿಪೆಂಡ್ ಆಗ್ತೈತಿ. ನಾವು ಫಸ್ಟ್ನೇ ದಿನ ಮಟನ್ ಎಲ್ಲ ತಿಂದ್ಬಿಟ್ಟಿವಿ. ಹೋಗಿ ಏನು ತಿನ್ಬೇಕು ಅನ್ಸೈತಿ ಎಲ್ಲದೂ ತಿಂತೀವಿ, ಯಾವುದಕ್ಕೂ ಸ್ಯಾಕ್ರಿಫೈಸ್ ಮಾಡಲ್ಲ ನಾವು. ಅದಾದ್ಮೇಲೆ ಏನೇನು ತಗೋಬೇಕು ಏನೇನು ತಗೋಬಾರ್ದು ಇದು ಮೇನ್ ಆಗ್ತೈತಿ. ನೀವು ಲಗೇಜ್ನ ಜಾಸ್ತಿ ತಗೊಳಕ್ ಹೋಗ್ಲೇಬೇಡ್ರಿ, ಜಾಸ್ತಿ ಲಗೇಜ್ ಬೇಡ. ನೀವು ಮಾಡೋ ತಪ್ಪು ಅಂದ್ರೆ ಅದೇ. ಎಷ್ಟೋ ಜನ ಸಿಕ್ಕಾಪಟ್ಟೆ ಲಗೇಜ್ ತಗೋಕ್ರಿ, ಅಲ್ಲಿ ಏನು ಯೂಸ್ ಆಗೋದಿಲ್ಲ. ಡೈಲಿ ರೈಡ್ ಮಾಡ್ತಾನೆ ಇರ್ತಿರಲ್ಲ, ರೈಡಿಂಗ್ ಗೇರ್ಸ್ ಇರ್ತೈತಿ. ಬನಿಯನ್ ಒಂದು 4 ಜೊತೆ ಬನಿಯನ್ ತಗೋಗ್ರಿ, ಆರಾಮ ಪೀಸ ಬನಿಯನ್ ಹಾಕಿಬೋದು, ಹೊಡಿಬೋದು, ಶಕೆ ಇರ್ತೈತಿ. ಅಲ್ಲಿ ಮೇಲೆ ಹೋದಾಗ ಲೇಯರ್ಸು, ಒಂದು ಹುಡಿ, ನಾ ಹೇಳ್ತೀನಿ ಕರೆಕ್ಟಾಗಿ ಇಷ್ಟು ಬಟ್ಟೆ ತಗೋಗ್ರಿ. ಒಂದು ಹುಡಿ ತಗೋಗ್ರಿ, 4 ಜೊತೆ ಒಂದು ಟೀ ಶರ್ಟು, 1-2 ಜೊತೆ ಅಲ್ಲಿ ಪ್ಲೇಸ್ ಹೋಗಲ್ಲ ಆವತ್ತು ತಕ್ಷಣಕ್ಕೆ ಒಂದು ಒಳ್ಳೆ ಜೊತೆ ಬಟ್ಟೆ. ನಾ ಒಂದೇ ಒಂದು ಬ್ಯಾಗಿ ಪ್ಯಾಂಟ್ ತಗೋಗಿದ್ದು, ಆಮೇಲೆ ಒಂದು 3 ನೈಟ್ ಪ್ಯಾಂಟ್ ತಗೋಗಿದ್ದು, ಒಂದು 4 ನೈಟ್ ಪ್ಯಾಂಟ್ ತಗೋಗ್ರಿ, ಅಷ್ಟೇ ಸಾಕು. ಮತ್ತೆ ಇನ್ನೇನು ಬೇಡ. ನಾವು ಹೋಗೋ ಟೈಮಾಗೆ ಸಿಕ್ಕಾಪಟ್ಟೆ ಚಳಿ ಅಂತೂ ಇರಲಾಗಿತ್ತು. ನಾ ಹ್ಯಾಂಡ್ ಗ್ಲೌಸ್ ಹಾಕಿಂದೆಲ್ಲ ಹೊಡೆದೆ. ನೀವು ಹೋಗೋ ಟೈಮ್ ಮೇಲೆ ಡಿಪೆಂಡ್ ಆಗಿರ್ತೈತಿ. ಜೂನಿಗೆ ಹೋದ್ರೆ ಬೆಸ್ಟ್, ಚಳಿನೂ ಜಾಸ್ತಿ ಇರೋದಿಲ್ಲ. ಅದಕ್ಕಿಂತ ಹಿಂದೆ ಹೋದ್ರೆ ನೀವು ಥರ್ಮಲ್ ಲೇಯರ್ಸ್ ತಗೋಬೇಕಾಗಿದೆ. ಅದಾದ್ಮೇಲೆ ರೈಡಿಂಗ್ ಗೇರ್ಸು, ಹ್ಯಾಂಡ್ ಗ್ಲೌಸ್, ಹೈಡ್ರೇಷನ್ ಬ್ಯಾಗು ಅಷ್ಟೇ. ನೀವು ಇಲ್ಲಿಂದ ಏನು ಕಾಶ್ಮೀರ್ ಹೋಗ್ರಿ ಅಲ್ಲಿ ತನಕ ಹೈಡ್ರೇಷನ್ ಬ್ಯಾಗ್ ಬೇಕೇ ಬೇಕು. ಏನಕ್ಕಂದ್ರೆ ಅಷ್ಟು ಬಿಸಿಲಿರ್ತೈತಿ, ಬಾಡಿ ಹೈಡ್ರೇಟ್ ಆಗಿರ್ಬೇಕು. ಈಗ ಅದಾದ್ಮೇಲೆ ಬೈಕ್ ಬಗ್ಗೆ ಬರೋಣ. ಓಕೆ, ಅದಾದ್ಮೇಲೆ ಬ್ಯಾಗ್ ಏನಿರ್ತೈತಿ, ಆಲ್ಮೋಸ್ಟ್ ವಾಟರ್ ಪ್ರೂಫ್ ಬ್ಯಾಗ್ ನ ಕ್ಯಾರಿ ಮಾಡಕ್ ಟ್ರೈ ಮಾಡ್ರಿ. ನಾನೇನ್ ಮಾಡಿದೆ ಅಂದ್ರೆ, ನನ್ನೊಂದು 75 ಲೀಟರ್ ಒಂದು ಬ್ಯಾಗ್ ಇತ್ತು, ಅದಕ್ಕೆ ನನ್ನ ಮನೆ ಬಟ್ಟೆನೆಲ್ಲ ಹಾಕ್ತೆ. ಅದ್ರ ಮೇಲೆ ರೈನ್ ಕವರ್ ಹಾಕಿ, ಆಮೇಲೆ ನಮ್ 100 ರೂಪಾಯಿ ಕೊಪ್ಪೆ ಬೈತಲ್ಲ, ಕೊಪ್ಪೆ ಹಾಕಿ ಅದ್ರ ಮೇಲೆ ನಾನು ಟೆಂಟ್ ತಗೋಗಿದೆ, ಟೆಂಟ್ ಹಾಕ್ತೆ. ಅದಾದ್ಮೇಲೆ ಸೈಡ್ ಬ್ಯಾಗ್ ತಗೋಗಿದೆ. ಒಂದ್ ಸೈಡ್ ಎಂತ ಮಾಡಿದೆ ಅಂದ್ರೆ, ನಂದು ಶೂಸು ಮತ್ತೆ ಬೆಡ್ಶೀಟ್, ನಾವು ಟೆಂಟ್ ಹಾಕ್ತೀವಲ್ಲ ಅವಾಗ ಬೆಡ್ಶೀಟ್ ಎಲ್ಲ ಬೇಕಾಗಿತ್ತಲ್ಲ, ಅದಕ್ಕೆ ಆ ಸೈಡ್ ಒಂದ್ ಸೈಡ್ ಇಟ್ಟೆ. ಈಚೆ ಸೈಡ್ ಏನಿಟ್ಟೆ ಅಂದ್ರೆ, ಕ್ಯಾಮ್ರಾ ಆಗಿರ್ಬೋದು, ಫೇಸ್ ವಾಶ್, ಸನ್ಸ್ಕ್ರೀನು, ಅದ್ರದ್ದೆಲ್ಲ ಐಟಮ್ಸ್ ಎಲ್ಲ ಈಚೆ ಕಡೆ ಬ್ಯಾಗ್ ಆಗಿಟ್ಟೆ. ಇದಾದ್ಮೇಲೆ ಬೈಕಿನ ಬಗ್ಗೆ ಬರೋಣ. ಬೈಕಿಗೆ ಏನೇನ್ ಬೇಕು ಅಂದ್ರೆ ಆಕ್ಸೆಸರೀಸ್, ಬೈಕಿಗೆ ಏನ್ ತಯಾರಿ ಮಾಡ್ಕೋಬೇಕಂತ ಹೇಳ್ತೀನಿ ನೋಡ್ರಿ. ನಿಮ್ದು ಹೊಸ ಬೈಕ್ ಆಗಿದ್ರೆ ನೋ ಪ್ರಾಬ್ಲಮ್, ಒಂದ್ ನಾರ್ಮಲ್ ಜನರಲ್ ಚೆಕ್ಅಪ್ ಮಾಡಿಸ್ರಿ, ಗಾಡಿನ ಒಯ್ಬೋದು. ಗೈಸ್, ಇವಾಗ ಬೈಕಿಂದ ಏನೇನ್ ತಗೋಬೇಕು ಅಂತ ಹೇಳ್ತೀನಿ ನೋಡ್ರಿ. ಕ್ಲಚ್ ಕೇಬಲ್ ತಗೋಗ್ರಿ, ಅದಾದ್ಮೇಲೆ ಪಂಚರ್ ಕಿಟ್ಟು, ಆಮೇಲೆ ಪೋರ್ಟೇಬಲ್ ಏರ್ ಕಂಪ್ರೆಸರ್, ನೋಡ್ರಿ ಮಲ್ಕಿ ಉಡಿತದೆ. ಟೂಲ್ ಕಿಟ್ ಇರ್ತದೆ, ಟೂಲ್ ಕಿಟ್ ತಗೋಗ್ರಿ, ಟೂಲ್ ಕಿಟ್ ಬೇಕೇ ಬೇಕು. ಗೈಸ್, ಅದಾದ್ಮೇಲೆ ಫಾಗ್ ಲ್ಯಾಂಪು. ನೀವು ಫಾಗ್ ಲ್ಯಾಂಪ್ ಏನಿರ್ತೈತಿ ಒಂದು 4 ಜೊತೆ ಸಾಕ್ಸ್ ತಗೋಗ್ರಿ. ಎಂತ ಮಾಡ್ರಿ, ಹಗಲು ಫಾಗ್ ಲ್ಯಾಂಪ್ ಹಾಕಿ ಕಟ್ಟಿಡ್ರಿ, ಪೊಲೀಸ್ ಏನು ಪ್ರಾಬ್ಲಮ್ ಬರಬಾರ್ದಲ್ಲ ಅದಕ್ಕೆ. ಅದಾದ್ಮೇಲೆ ಸನ್ಸ್ಕ್ರೀನ್ ಮಾತ್ರ ಮರೆಯೋಕೆ ಹೋಗ್ಬೇಡ್ರಿ. ಸನ್ಸ್ಕ್ರೀನು, ಮಾಯಶ್ಚರೈಸರು, ಲಿಪ್ ಬಾಂಬು. ಲಡಾಖಿಗೆ ಹೋಗ್ರಲ್ಲ, ಲಡಾಖಿಗೆ ಹೋದಾಗ ಸಿಕ್ಕಾಪಟ್ಟೆ ಚಳಿ ಇರ್ತೈತಿ, ಅಲ್ಲಿ ಲಿಪ್ ಬಾಂಬ್ ಬೇಕೇ ಬೇಕು, ಇಲ್ಲ ಅಂದ್ರೆ ಆಗೋದೇ ಇಲ್ಲ. ಅದಾದ್ಮೇಲೆ ಸನ್ಸ್ಕ್ರೀನು ಸಿಕ್ಕಾಪಟ್ಟೆ ಬಿಸ್ತು, ಸುಟ್ಟೋಗ್ಬಿಡ್ತು, ಸನ್ಸ್ಕ್ರೀನ್ ಅನ್ಬೇಕು. ಆಮೇಲೆ ಒಂದು ಫೇಸ್ ವಾಶು, ನಿಮಗೆ ಏನೇನು ಯೂಸಿ ಬೇಕೋ ಅದು ತಗೋಗ್ರಿ. ಅದಾದ್ಮೇಲೆ ಸನ್ ಗ್ಲಾಸು, ಸ್ಪೆಕ್ ಮಾತ್ರ ಮರಿಬೇಡ್ರಿ, ಏನಕ್ಕಂದ್ರೆ ಕೆಟ್ಟು ಬಿಸಿಲಿರ್ತೈತೆ, ಅಲ್ಲಿ ಮುಖ ಒಡ್ಡಕ್ಕೆ ಆಗೋದಿಲ್ಲ, ಅದಕ್ಕಾಗಿ. ಗ್ಯಾಸ್, ಅದಾದಮೇಲೆ ಫ್ಯೂಲು ಅಷ್ಟೇ. ಪೆಟ್ರೋಲ್ ಒಂದು ಸ್ವಲ್ಪ ಕಡಿಮೆ ಆಯ್ತು ಅಂದರು ಪೆಟ್ರೋಲ್ ಫುಲ್ ಮಾಡಿಸ್ಕೊಬಿಡ್ರಿ. ಅದಾದಮೇಲೆ ಫುಲ್ಲು ಲೋ ಆದಮೇಲೆ ಹಾಕ್ಸೋಣ ಅಂತ ಆ ಥರ ಮಾತ್ರ ಮಾಡ್ಕೊಳಕ್ಕೆ ಹೋಗ್ಬಿಡ್ರಿ. ಆಲ್ಮೋಸ್ಟ್ ಪೆಟ್ರೋಲ್ ಫುಲ್ಲೇ ಹಿಡ್ಕೊಂಡಿರಿ. ಆಲ್ಕೋಹಾಲ್ನ ಅವಾಯ್ಡ್ ಮಾಡಿರಿ. ಆಮೇಲೆ ರೆಸ್ಟ್ ಮಾಡಿರಿ. ಒಂದು 3 ದಿನ ಗಾಡಿ ಫುಲ್ ಹೊಡೆದು ಆಮೇಲೆ ಒನ್ ಡೇ ರೆಸ್ಟಿಗೆ ಕೊಡ್ರಿ. ಹಾಗೆ ಡೈರೆಕ್ಟು ಚಾಡ್ತಾ ಹೋಗ್ಬಿಡ್ರಿ. ನೈಟ್ ರೈಡ್ನ ಅವಾಯ್ಡ್ ಮಾಡಿರಿ. ಕಸ್ವ ದುಡ್ಡು ತಗೋಗ್ರಿ ಅಷ್ಟೇ. ಲಡಾಖ್ ರೈಡ್ನ ಆರಾಮಾಗಿ ಮಾಡ್ಕೊಬೋದು. ಸೇಫ್ ಹೋಗಿ ಸೇಫಾಗಿ ಬರ್ರಿ ಅಷ್ಟೇ. ಈ ಪ್ಯಾಂಗಾಂಗ್ ಲೇಕಿಗೆ ಹೋಗ್ತೀವಲ್ಲ, ಅಲ್ಲಿಂದ ನಾವು ವಿಡಿಯೋದಾಗ ಹೇಳಿ, ಅಲ್ಲಿಂದ ಆಮೇಲೆ ನಾವು ಮನಾಲಿ ಬಂದೆವು. ನಂಗೆ ಕೆಟ್ಟು ಹಲ್ಲುವೆ ಕಡಿತು, ಏನೂ ಬೇಡ, ನನಗೆ ಎಂಥದ್ದು ಬೇಡ ಅನ್ಸ್ಬಿಡ್ತು, ಮನೆಯೊಬ್ಬರ ಅನ್ಸ್ಬಿಡ್ತು. ಅದಾದಮೇಲೆ ನಾನು ಊಟನೂ ನೆಸರಿ ಮಾಡ್ತಿರಲಾಗಿತ್ತು, ಊಟನೂ ತಿಂತಿರಲ್ಲ, ಫುಲ್ಲು ಏನೇ ತಿಂದರೂ ವಾಮಿಟ್ ಆಗ್ತಾಯಿತ್ತು. ಅದಕ್ಕಾಗಿ ಮನೆದಾಗ ಹಾಸ್ಪಿಟ್ಲಿಗೆ ಒಂದು ಕಡೆ ಹೋದಿವು. ಅಲ್ಲಿ ಏನು ಮಾಡಿದ್ರು, ಇಲ್ಲ ಚೆಕ್ ಮಾಡೋದಿಲ್ಲ, ಚೆಕ್ ಮಾಡಿದ್ರು ಟ್ಯಾಬ್ಲೆಟ್ ಕೊಟ್ಟರು. ನೀವು ಊರಾಗ ಹೋಗಿ ಹಲ್ಲನ್ನ ಇಲ್ಲಿ ತೋರಿಸೋದೇ ಬೆಸ್ಟು ಅಂತ ಅಂದರು. ಅದಕ್ಕೆ ನಾವು ಊರಿಗೆ ಹೋಗಿ ತೋರಿಸಿದ್ದು ಈಗೆಲ್ಲ ಕ್ಲಿಯರ್ ಆಗಿದೆ. ಬಟ್ ಏನಂದರೆ ನಂಗೆ ಹಲ್ಲುವೆ ಕಿಡಿತು, ಅದಕ್ಕೆ ನಂಗೆ ಏನೂ ಮಾಡೋದು ಬೇಡ ಅನಿಸ್ತು. ನಾ ಮನಾಲಿ ವ್ಲಾಗ್ನೂ ಮಾಡಲ್ಲ, ಏನೂ ಮಾಡಲ್ಲ. ಮನಾಲಿ ಒಂದು ಸ್ಟೋರಿ ಒಂದು ಹಾಕಿನ ಅಷ್ಟೇ, ಮನಾಲಿ ವ್ಲಾಗ್ ಮಾಡಲ್ಲ ಎಂತೂ ಇಲ್ಲ. ಅಲ್ಲಿಂದ ಸೀದಾ ಚಂಡೀಗಢ ಬಂದೆವು. ಚಂಡೀಗಢಾಗ ನಾನು ಬೈಕ್ ಹಾಕಿ, ಅಲ್ಲಿ ನಾವು ವ್ಲಾಗೇ ಮಾಡಲ್ಲ, ಅದು ಚಂಡೀಗಢಾಗೆ ಈ ಟ್ರಾನ್ಸ್ಪೋರ್ಟ್ ಮಾಡ್ತಾರಲ್ಲ, ಅಲ್ಲಿಗೆ ಬೈಕ್ ಹಾಕಿ ನಾನು ಸೀದಾ ಫ್ಲೈಟ್ ಬುಕ್ ಮಾಡ್ತೀವಿ. ಅಲ್ಲಿಂದ ಫ್ಲೈಟ್ ಹತ್ತಿ ನಾನು ಸೀದಾ ಬಂದೆ. ಅವರು ಬೈಕ್ ತಗೊಂಡು ಬಂದರು ನಮ್ಮ ಹುಡುಗರು, ನಾನು ಮತ್ತೆ ಇನ್ನೊಬ್ಬರು ಬಂದಿದ್ದು. ಫ್ಲೈಟ್ ಚಾರ್ಜ್ ಎಷ್ಟಾಯ್ತು ಅಂದರೆ 12,000 ಆಯ್ತು ಫ್ಲೈಟಿಗೆ. ಅದನ್ನು ಸೀದಾ ಬೆಂಗಳೂರು ಬಂದ ತಕ್ಷಣ ನೆಮ್ಮದಿ ಸಿಕ್ತಪ್ಪ. ಅಲ್ಲಿಂದ ಹಾಸ್ಪಿಟ್ಲಿಗೆಲ್ಲ ಹೋಗಿ ನಾನೆಲ್ಲ ಕ್ಲಿಯರ್ ಆದೆ. ಅದಾದಮೇಲೆ ಬೈಕು ಬಂದಿತ್ತು, ಬೆಂಗಳೂರಾಗ ಐತಿ. ಬಟ್ ಅವತ್ತು ಬೆಂಗಳೂರಿಗೆ ಹೋದೆ. ನಾನು ಬೆಂಗಳೂರಿಗೆ ಹೋದಾಗ ನನ್ನ ಕಾಲು ಸ್ಟೋರಿ ಹಾಕಿದ್ದು, ನಾನು ಕಾಲು ಫ್ರ್ಯಾಕ್ಚರ್ ಆಯಿತು, ಅಂದರೆ ಟ್ವಿಸ್ಟ್ ಆಗೋತು ಕಾಲು. ಬೆಂಗಳೂರಾಗ ಒಂದೇ ದಿನ ಇದ್ದು ನಾನು ಸೀದಾ ಬಂದೆ. ಹಾಗೆ ನನ್ನ ಫ್ರೆಂಡ್ ಹೋಗಿ ಬೈಕ್ನ ಅಲ್ಲಿಂದ ಎತ್ಕಿಂದು ಆ ಬೆಂಗಳೂರ ನನ್ನ ಫ್ರೆಂಡ್ ಮನೆಗೆ ಐತಿ.
ಅಲ್ಲಿ ಹೋಗಿ ನನ್ನ ಬೈಕ್ನ ಫಸ್ಟು ನೋಡ್ಬೇಕು ನಾನು. ಗೈಸ್ ಇದು ಲಡಾಖಿಂದು ಬಜೆಟ್ ಟ್ರಿಪ್ಪು. 1,00,000 ತಗೋದ್ರಿ ಅಂದರೆ ನಾ ಕರೆಕ್ಟಾಗಿ ಹೇಳ್ತೀನಿ, 1,00,000 ಇದ್ದರೆ ಆರಾಮಾಗಿ ನೆಮ್ಮದಿಯಾಗಿ ಲಡಾಖ್ ಟ್ರಿಪ್ನ ಮುಗಿಸ್ಬೋದು. 1,00,000ಕ್ಕಿಂತ ಕಡಿಮೆನೂ ಹಾಕೈತಿ. ಎಲ್ಲ ನಿಮ್ಮ ಮೇಲೆ ಡಿಪೆಂಡ್ ಇರ್ತೈತಿ, ನೀವು ಯಾವ ಥರ ಖರ್ಚು ಮಾಡ್ತೀರಿ ಅದ್ರ ಮೇಲೆ ಡಿಪೆಂಡ್ ಇರ್ತೈತಿ. ನೀವೇನು ಯಾವ ಥರ ಫುಡ್ಡು ಎಲ್ಲಿ ತಿಂತೀರಿ ಅದ್ರ ಮೇಲೆ ಡಿಪೆಂಡು. ನಾರ್ತಾಗೆ ಭಾರಿ ಸ್ಕ್ಯಾಮ್ ಮಾಡ್ತಾರೆ ಫುಡ್ ಮೇಲೆ. ಏನಂದರೆ ಏನೇನೋ ನಮಗೆ ಎಷ್ಟೋ ಸಲ 30 ರೊಟ್ಟಿ ತಿನ್ನು ಅಂತ ಹೇಳ್ಬಿಟ್ಟಿದ್ರು. ನಾವು ತಿಂದಿದ್ದು ಎಷ್ಟೋ ಕಡಿಮೆ ರೊಟ್ಟಿ, ಎಷ್ಟೋ 10-15 ರೊಟ್ಟಿ ಜಾಸ್ತಿ ಹೇಳ್ಬಿಟ್ಟಿದ್ರು. ಆ ಥರ ಎಲ್ಲ ಹಾಕವು. ಅದನ್ನ ನೋಡಿ ಮಾಡಿ ಇದು ಮಾಡಿರಿ. ಏನೇ ಒಂದು ಊಟಕ್ಕೆ ಒಂದು ಹೋಟ್ಲಿಗೆ ಹೋಗೋದಾದ್ರೆ ಊಟದ ಪ್ರೈಸ್ ಕೇಳಿ ಆಮೇಲೆ ಊಟ ಮಾಡಿರಿ. ಹಾಗೆ ಊಟ ಮಾಡಿದ್ರೆ ಕೆತ್ತಿ ಬೋಳ್ಸ್ಬಿಡ್ತಾರೆ ಅಷ್ಟೇ. ಅದಾದಮೇಲೆ ಸೇಫ್ ರೈಡ್ ಮಾಡಿರಿ, ಆರಾಮಾಗಿ ನಿಧಾನಕ್ಕೆ ಓಡಿಸ್ರಿ, ಓವರ್ ಸ್ಪೀಡೆಲ್ಲ ಮಾಡೋಕೆ ಹೋಗ್ಬೇಡ್ರಿ. ನೈಟ್ ರೈಡ್ನ ಅವಾಯ್ಡ್ ಮಾಡಿರಿ. ಯಾರ್ಯಾರು ಡ್ರೀಮ್ ಐತಿ ಎಲ್ಲದನ್ನೂ ಕಂಪ್ಲೀಟ್ ಮಾಡಿರಿ. ಒಂದು ಬೇಕೇ ಬೇಕು ಬೈಕ್ದು ಏನೇ ಒಂದು. ಆಮೇಲೆ ಒಂದು ಸ್ವಲ್ಪ ಅಮೌಂಟು ಎಕ್ಸ್ಟ್ರಾನ ತೊಗೋಬೋದು ಬೆಸ್ಟು. ಏನಾದರೂ ಹೆಚ್ಚು ಕಡಿಮೆ ಏನಾದ್ರು ಆದರೆ ಬೇಕಾಗಿತ್ತಲ್ಲ, ಅದಕ್ಕಾಗಿದೆ. ನಂದು ಒಂದ್ರ ಮೇಲೆ ಖರ್ಚಾಗೈತೆ. ನಿಮಗೆ ಒಂದಿದ್ರೆ ಆರಾಮಾಗಿ ಲಡಾಖ್ ಟ್ರಿಪ್ನ ಕಂಪ್ಲೀಟ್ ಮಾಡ್ಬೋದು, ಕ್ರೇಜಿಯಾಗಿ ಮಾಡ್ಬೋದು. ಸಖತ್ತಾಗೈತಿ ಲಡಾಖು, ನೆಕ್ಸ್ಟ್ ಲೆವೆಲಾಗಿ. ಇವಾಗೆಲ್ಲ ರೋಡ್ ಮಾಡ್ಯಾರೆ, ಇವಾಗ ಹೋದರೆ ಇವಾಗ ಚೆನ್ನಾಗಿ ಎಕ್ಸ್ಪ್ಲೋರ್ ಮಾಡ್ಬೋದು. ಆಮೇಲೆ ಎಲ್ಲ ಕಡೆನೂ ರೋಡ್ ಮಾಡಿಬಿಡ್ತಾರೆ. ಸೇಫಾಗಿ ಬರ್ರಿ. ನನ್ನ ಪ್ರಕಾರ ಜೂನಿ ಹೋಗೋದು ಬೆಸ್ಟು ನೀವು ಲಡಾಖ್ ಟ್ರಿಪ್ಪಿಗೆ. ಒಬ್ಬೊಬ್ರು ಇವಾಗೆಲ್ಲ ಹೋಗ್ತಾಯಿರಿ, ಇವಾಗಲೂ ಹೋಗಿದ್ದು ನಾನು ನೋಡಿ. ಒಬ್ಬರು ಇವಾಗೆಲ್ಲ ಅದು ಎಂತ ಗೊತ್ತಿಲ್ಲ, ಸಿಕ್ಕಾಪಟ್ಟೆ. ನಾವು ಹೋದಾಗಲೇ ಒಂದು ಕಡೆ ಲ್ಯಾಂಡ್ ಸ್ಲೈಡೆಲ್ಲ ಆಗ್ತಾಯಿತ್ತು. ಅದಕ್ಕಾಗಿ ಜೂನಿ ಹೋಗೋದು ಬೆಸ್ಟು. ಜೂನಿ ಹೋಗಿ ಬೇಗ ಬಂದುಬಿಡ್ಬೋದು. ಯಾರು ಹೋಗ್ತೀರಿ ಎಲ್ಲರಿಗೂ ಒಳ್ಳೇದಾಗಲಿ. ಎಲ್ಲರೂ ಹೋಗ್ರಿ, ಚೆನ್ನಾಗಿ ಟ್ರಿಪ್ ಮಾಡ್ಕೊ ಬರ್ರಿ, ಸೇಫಾಗಿ ಬರ್ರಿ. ಸಬ್ಸ್ಕ್ರೈಬ್ ಮಾಡೋದನ್ನ ಸಬ್ಸ್ಕ್ರೈಬ್ ಮಾಡಿರಿ. ಸುಮಾರು ಜನ ಮೆಸೇಜ್ ಮಾಡಿ ಕೇಳ್ತಿದ್ರಿ ಎಷ್ಟೆಲ್ಲ ಅಮೌಂಟ್ ಆಯ್ತು, ಎಲ್ಲ ಏನು ಕತೆ ಅಂತ. ನನ್ನ ಪ್ರಕಾರ ಎಲ್ಲ ಕ್ಲಿಯರಾಗಿ ಸಿಕ್ತು ಅಂತ ಅಂದ್ಕೊಂಡಿದ್ದೀನಿ. ಏನಾದರೂ ಡೌಟ್ ಏನಾದರೂ ಮಿಸ್ ಮಾಡಿದರೆ ಕಮೆಂಟ್ ಮಾಡಿರಿ, ನಾನು ಅದಕ್ಕೆ ಪಕ್ಕ ರಿಪ್ಲೈ ಮಾಡ್ತೀನಿ. ಐ ಹೋಪ್ ಯು ಗೈಸ್ ಎಂಜಾಯ್ ದಿಸ್ ವಿಡಿಯೋ. ಇಫ್ ಯು ಗೈಸ್ ಡಿಡ್, ಮೇಕ್ ಶೂರ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್. ಆ್ಯಂಡ್ ಯು ಗೈಸ್ ಅಂಡ್ ಸ್ಟೇ ಸೆಕ್ಸಿ ಬೈ ಗೈಸ್. ಡೈಲಿ ವ್ಲಾಗ್ಸ್ ಬರ್ತಾ ಇರ್ತಾವೆ, ಸಬ್ಸ್ಕ್ರೈಬ್ ಮಾಡಿರಿ. ಇನ್ನು ಏನೇನು ಕಂಟೆಂಟ್ ಮಾಡೋಣ, ಏನೇನು ಚಾಲೆಂಜ್ ಬ್ಲಾಗ್ ಮಾಡೋಣ ಅಂತಲೂ ಕಮೆಂಟ್ ಮಾಡಿರಿ. ಸಿಗೋಣ ನೆಕ್ಸ್ಟ್ ವೀಡಿಯೋದಾಗೆ.